ಮೊದಲ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಬೆಳಗಾವಿ ತಂಡ. ದಾಳಿಯ ಮುಖಾಂತರವಾಗಿ ಮೈಸೂರು ತಂಡದ ಪರವಾಗಿ ಜರ್ಸಿ ನಂಬರ್ 6 ಮೈಸೂರು ತಂಡ ಕೂಡ ಒಂದು ಅಂಕವನ್ನು ಪಡೆಯೋದರೊಂದಿಗೆ ದಾಳಿಯ ಮುಖಾಂತರ ತಂಡದ ಖಾತೆಯನ್ನು ತೆರೆದರೆ 1-1 ಸಮ. ಮತ್ತೊಂದು ಅಂಕದ ಜೊತೆಗೆ ಮೈಸೂರು ಒಂದು ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಸೆಲ್ಫ್ ಔಟ್ನ ಮುಖಾಂತರ ಅಂಕ ಸಿಗ್ತಾ ಇದೆ ಬೆಳಗಾವಿ ತಂಡದ ಪರವಾಗಿ. ಅಶ್ವಿನಿ ದಾಳಿ ವಿಭಾಗದಲ್ಲಿ ಹಲವು ಬಾರಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದ ಜೊತೆಯಲ್ಲಿ ಬೋನಸ್ ಮಾಡುವ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಅಂಕಣದಲ್ಲಿ ಗದಗ ಜಿಲ್ಲಾ ತಂಡ ಸದ್ಯಕ್ಕೆ ಪಂದ್ಯದಲ್ಲಿ ಮೇಲುಗೈಯನ್ನು ಸಾಧಿಸಿದ್ದಾರೆ ವಿಜಯಪುರ ತಂಡದ ವಿರುದ್ಧ 4-1. ಬೋನಸ್ ಅಂಕ ಬೆಳಗಾವಿ ತಂಡಕ್ಕೆ ಸಿಕ್ಕರೆ ಟ್ಯಾಕಲ್ನ ಅಂಕ ಮೈಸೂರು ತಂಡಕ್ಕೆ ಸಿಗ್ತಾ ಇದೆ. ಎರಡು ತಂಡಕ್ಕೆ ಒಂದೊಂದು ಅಂಕ ಸಿಕ್ಕರೂ ಕೂಡ ಮೈಸೂರು ತಂಡ ಒಂದು ಅಂಕದ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಗದಗ ಜಿಲ್ಲಾ ತಂಡ ಮತ್ತೊಂದು ಟ್ಯಾಕಲ್ ಪಡೆಯೋದ್ರೊಂದಿಗೆ ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾ ಸಾಗಿದರೆ ಉತ್ತಮವಾದ ಪ್ರಯತ್ನ ಸಾಗ್ತಾ ಇದೆ. ಇಲ್ಲಿ ಡಿಫೆನ್ಸ್ ಕೂಡ ಅಷ್ಟೇ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಮೈಸೂರು ತಂಡ. ಬ್ಯಾಕ್ ಕಿಕ್ನ ಮುಖಾಂತರ ಮತ್ತೊಂದು ಅಂಕ. ಜರ್ಸಿ ನಂಬರ್ 6 ಆಟಗಾರ್ತಿ ಸತತ ದಾಳಿಗಳ ಜೊತೆ ಮೈಸೂರು ತಂಡದ ಪರವಾಗಿ 5-2 ಮೈಸೂರು ತಂಡದ ಪರವಾಗಿ 3 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಇಲ್ಲೊಂದು ಆಂಕಲ್ ಹೋಲ್ಡ್ನ ಪ್ರಯತ್ನ. 2 ಅಂಕ ಸಿಕ್ಕಿದೆಯಾ ಎಸ್ ಅಂತಾರೆ ಅಂಪೈರ್. 2 ಅಂಕಗಳ ಸಂಪಾದನೆ ನೀಲಕಾಯದ ಆಟಗಾರ್ತಿಗೆ ಬೆಳಗಾವಿ ತಂಡ ವಾಪಸಾತಿಯ ಸೂಚನೆಯನ್ನು ನೀಡ್ತಾ ಇದ್ದಾರೆ. 5-4 ಇದೀಗ 1 ಅಂಕದ ಅಂತರದ ಮುನ್ನಡೆ ಮೈಸೂರು ತಂಡಕ್ಕೆ. ಮೈಸೂರು ತಂಡದ ಪರವಾಗಿ ಜರ್ಸಿ ನಂಬರ್ 6 ಟೈ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸ್ತಾ ದಾಳಿಗಾರ್ತಿ ಮತ್ತೆ 1 ಅಂಕದ ಸೇರ್ಪಡೆ ಮೈಸೂರು ತಂಡಕ್ಕೆ. ಬೆಂಗಳೂರು ಅರ್ಬನ್ ವರ್ಸಸ್ ಬಾಗಲಕೋಟೆ. Our team coaches manager, first call for you.
ಉತ್ತಮವಾದ ಮತ್ತೊಂದು ದಾಳಿ, ಬೋನಸ್ +1. ಮತ್ತೊಮ್ಮೆ ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬಂದಿದ್ದಾರೆ. ಆಲ್ಔಟ್ ಪಡೆಯೋದ್ರೊಂದಿಗೆ ಮೈಸೂರು ತಂಡ ಇದೀಗ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 12-9 ಪಂದ್ಯ ಸಾಗಿದೆ. 3 ಅಂಕ. ಕನ್ನಡರ ಪಂದ್ಯ ಬಾಗಲಕೋಟೆ ವೇಟ್ ಮಾಡಿ, ಬಾಗಲಕೋಟೆ ವೇಟ್ ಮಾಡಬೇಕು. ಕನ್ನಡದಲ್ಲಿ ಮಂಡ್ಯ ವಿರುದ್ಧ ಹಾವೇರಿ. ಕನ್ನಡದಲ್ಲಿ ಪಂದ್ಯ ಬದಲಾವಣೆ ಆಗಿದೆ. ಮಂಡ್ಯ ವಿರುದ್ಧ ಹಾವೇರಿ ಫಸ್ಟ್ ಕಾಲ್. ಮಂಡ್ಯ ವಿರುದ್ಧ ಹಾವೇರಿ. ಎರಡು ತಂಡದ ಕೋಚ್ ಮ್ಯಾನೇಜರ್, ಫಸ್ಟ್ ಕಾಲ್ ಫಾರ್ ಯು. ಮಂಡ್ಯ ವಿರುದ್ಧ ಹಾವೇರಿ. ಕಣ ಒಂದರಲ್ಲಿ ಬೆಂಗಳೂರು ರೂರಲ್ ವಿರುದ್ಧ ಚಿಕ್ಕಮಗಳೂರು. ಮಂಡ್ಯ ಕಣ ಎರಡರಲ್ಲಿ ಮಂಡ್ಯ ವಿರುದ್ಧ ಹಾವೇರಿ. ಪ್ರಥಮಾರ್ಧದ ಮುಕ್ತಾಯ. ಅಂಕಣ ಒಂದರಲ್ಲಿ 14 ಅಂಕಗಳನ್ನು ಮೈಸೂರು ತಂಡ, 10 ಅಂಕಗಳನ್ನು ಬೆಳಗಾವಿ ತಂಡ ಗಳಿಸಿ 4 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಆ ಕಡೆ ಅಂಕಣ 2ರಲ್ಲೂ ಕೂಡ ವಿರಾಮದ ವೇಳೆ.
4 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ದ್ವಿತೀಯಾರ್ಧವನ್ನು ಆರಂಭಿಸ್ತಾ ಇದ್ದಾರೆ ಮೈಸೂರು ತಂಡ. ಸತತವಾಗಿ ಬೋನಸ್ಗಳನ್ನು ಗಳಿಸಿದಂಥ ಆಟಗಾರ್ತಿ ಜೆರ್ಸಿ ನಂಬರ್ 13ರಲ್ಲಿ. ಈಗ ಮತ್ತೊಮ್ಮೆ ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ನಲ್ಲಿ ದಾಳಿಕಾರ್ತಿ ಬೆಳಗಾವಿ ತಂಡದ ಪರವಾಗಿ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ವೇಗದ ದಾಳಿಯ ಪ್ರಯತ್ನ ಈ ಬಾರಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ನ ಮುಖಾಂತರ ಒಂದು ಅಂಕದ ಸೇರ್ಪಡೆ. ಅಂಕಗಳ ಅಂತರ ಕಡಿಮೆ ಆಗ್ತಾ ಇದೆ. 14-11. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಚಿಕ್ಕಮಂಗ್ಳೂರ್. ಹಾಗೆ ರಾಮನಗರ ಮಂಡ್ಯ ವಿರುದ್ಧ ಹಾವೇರಿ. ಈ 4 ತಂಡಗಳಿಗೆ ಇದು 2ನೇ ಕರೆ. ವೇಗದ ದಾಳಿಯ ಜೊತೆಗೆ 2 ಅಂಕಗಳ ಸಂಪಾದನೆ, ಬೋನಸ್ನ ಜೊತೆಗೆ 2 ಅಂಕ, 3 ಅಂಕಗಳ ಸೇರ್ಪಡೆಯೊಂದಿಗೆ ಮತ್ತೆ ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಂಡಿದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು. ಗದಗ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ಳಲಿ ಯಶಸ್ವಿಯಾಗ್ತಾ ವಿಜಯಪುರ ತಂಡದ ವಿರುದ್ಧ 19 ಮತ್ತು 7 12 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮತ್ತೊಮ್ಮೆ ಬೋನಸ್ ಅಂಕ ಬೆಳಗಾವಿ ತಂಡಕ್ಕೆ 17, 12 ಮತ್ತು 5 ಅಂಕಗಳ ಅಂತರ ಇದೀಗ.
ಉತ್ತಮವಾದ ಮತ್ತೊಂದು ಟ್ಯಾಕಲ್, ಹೊಂದಾಣಿಕೆ ಹಿಡಿತ. ನೀಲಕಾಯದ ಆಟಗಾರ್ತಿಯನ್ನ ಬಾಕ್ಲೈನ್ ಹತ್ತಿರದಲ್ಲೇ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು. ಡೂ ಆರ್ ಡೈ ರೈಡ್ನ ಜೊತೆಗೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. 3 ಜನ ಆಟಗಾರ್ತಿಯರು ಟ್ಯಾಕಲ್ ಮಾಡಿದರೆ 2 ಅಂಕ ಸಿಗಲಿದೆ ಬೆಳಗಾವಿ ತಂಡಕ್ಕೆ. ಸತತವಾಗಿ ಕಿಕ್ ಮಾಡುವ ಪ್ರಯತ್ನ ಅಂಕಣದ ಸಂಪೂರ್ಣದ ಭಾಗದಲ್ಲಿ. ಈ ಬಾರಿ ಹೊಂದಾಣಿಕೆ ಹಿಡಿತ ಕಾಣ್ತಿರೋದು ಬೆಳಗಾವಿ ಜಿಲ್ಲಾ ತಂಡದಲ್ಲಿ. ಯಶಸ್ವಿ ಟ್ಯಾಕಲ್ನೊಂದಿಗೆ 2 ಅಂಕಗಳನ್ನು ಪಡೆದು ಮತ್ತೆ ಅಂಕಗಳ ಅಂತರವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. 18-14, 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮೈಸೂರು ತಂಡ. 5 ನಿಮಿಷಗಳ ಘೋಷಣೆಯಾಗಿದೆ. 4 ನಿಮಿಷಗಳ ನಂತರ ಒಂದಷ್ಟು ಸೆಕೆಂಡ್ಗಳು ಬಾಕಿ ಇರುವ ಸಂದರ್ಭ. 4 ಅಂಕಗಳ ಅಂತರದ ಮುನ್ನಡೆಯನ್ನು ಮೈಸೂರು ತಂಡ ಕಾಪಾಡಿಕೊಂಡಿದ್ದಾರೆ. ಬೋನಸ್ ಮಾಡುವ ಪ್ರಯತ್ನ ಆದರೆ ಯಾವುದೇ ಅಂಕ ಸಿಕ್ಕಿಲ್ಲ. ಬಲಿಷ್ಠವಾದ ಹಿಡಿತದ ಪ್ರಯತ್ನ ಈ ಬಾರಿ ಸಾಧ್ಯವಾಗಿಲ್ಲ. ಡ್ಯಾಶ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ ಲೆಫ್ಟ್ ಕವರ್ ಜಾಗದಿಂದ. ಬೋನಸ್ ಅನ್ನ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಲಿಲ್ಲ ಅಂತಾರೆ ಅಂಪೈರ್. 1 ಅಂಕ ಸಿಗ್ತಾ ಇದೆ ಬೆಳಗಾವಿ ತಂಡಕ್ಕೆ. ಮತ್ತೆ 3 ಅಂಕಗಳ ಅಂತರ. ಹದಿನೆಂಟು 15ರಲ್ಲಿ 3 ಅಂಕಗಳ ಅಂತರದಲ್ಲಿ. ಮೂರು ನಿಮಿಷಗಳ ಘೋಷಣೆಯಾಗಿದೆ. ಥರ್ಡ್ ರೈಟ್. 3 ಅಂಕಗಳ ಅಂತರದ ಮುನ್ನಡೆ ಇದೆ. ಈಗ ಮಾಡೋಕ್ಕಾಗಲ್ಲ ಸರ್, ಅದು ಇಲ್ಲ, ಈಗ ಮಾಡೋಕ್ಕಾಗಲ್ಲ. ಆಟ ಮಾತ್ರ ಬಾಕಿ ಇದೆ. 2 ತಂಡದ ನಾಯಕಿಯರ ಗಮನಕ್ಕೆ. ಲಾಸ್ಟ್ 2 minutes ಟು ಗೋ. ಬೋತ್ ಟೀಮ್ ಕ್ಯಾಪ್ಟನ್ಸ್. 19-16 ಮೈಸೂರು ತಂಡದ ಪರವಾಗಿ 3 ಅಂಕಗಳ ಅಂತರದ ಮುನ್ನಡೆ.
ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇದೆ. 19-16 3 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ ಮುನ್ನಡೆಯಲ್ಲಿದ್ದಾರೆ. ವೇಗದ ದಾಳಿಯ ಪ್ರಯತ್ನ, ಯಾವುದೇ ಅಂಕ ಇಲ್ಲ. ಮತ್ತೊಂದು ಎಂಟಿ ರೈಟ್.